ಮಕ್ಕಳ ಅಪಹರಣ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತಹದ್ದು. ಅದು ಅಶ್ವಿನ್ ಉಪಾಧ್ಯಾಯ ಸುಪ್ರೀಂ ಕೋರ್ಟಿನ ಲಾಯರ್ RTI ಮೂಲಕ ಅವರು ಮಾಹಿತಿ ತೆಗೆದು ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಿದ್ದಾರೆ. 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. 5 ರಾಜ್ಯದಲ್ಲಿ, ಬಿಹಾರ್, ಪಶ್ಚಿಮ ಬಂಗಾಲ್, ಜಾರ್ಖಂಡ್, ಒರಿಸ್ಸಾ ಮತ್ತು ಹರಿಯಾಣ. ಹೀಗೆ 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಅದರದ್ದು ತನಿಖೆ ಮಾಡಿ ಅಂತೇಳಿ. ತನಿಖೆ ಮಾಡಿದಾಗ ಅದು ಮದರ್ಸಾದಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಸುನ್ನತ್ ಮಾಡಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ ಮತ್ತು ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಭಯಾನಕ ವರದಿ ಸುಪ್ರೀಂ ಕೋರ್ಟ್ ಅದನ್ನು ತಗೊಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬರೇ 5 ರಾಜ್ಯದಲ್ಲಿ ಇಂತಹದ್ದು ಭಯಾನಕ ಸ್ಥಿತಿ ಇದೆ, ಇನ್ನು ಇಡೀ ದೇಶದ ಎಲ್ಲಾ ರಾಜ್ಯದಲ್ಲಿ ಮಕ್ಕಳ ಕಾಣೆಯ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ನಾನು ಹೇಳೋದು, ಮದರ್ಸಾ ಇದು ಕಿಡ್ನಾಪ್ ಮಾಡುವಂತ ಮಕ್ಕಳನ್ನ ಅಪಹರಣ ಮಾಡುವಂತ ಸೆಂಟರ್ಗಳಾಗಿ, ಮತಾಂತರ ಮಾಡುವಂತ ಸೆಂಟರ್ಗಳಾಗಿದ್ದಾವೆ. ನಾನು ಹೇಳ್ತೀನಿ ಮದರ್ಸಾ ಬ್ಯಾನ್ ಮಾಡಬೇಕು. ಲವ್ ಜಿಹಾದ್ ದೊಡ್ಡ ಪ್ರಕರಣಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಮಕ್ಕಳದ ಅಪಹರಣದ ಈ ಜ್ವಲಂತ ಉದಾಹರಣೆ. ಮೊನ್ನೆ ಜನವರಿಯಲ್ಲಿ ಹಳಿಯಾಳದ ಒಬ್ಬ ಮುಸ್ಲಿಂ ಧಾರವಾಡಕ್ಕೆ ಬಂದು ಒಂದು ಕನ್ನಡ ಶಾಲೆಯಲ್ಲಿ ಇರುವಂತ 3ನೇ ಕ್ಲಾಸಿನ 2 ಹುಡುಗರನ್ನ ತಗೊಂಡು ಹೋಗ್ತಾನ. ತಗೊಂಡು ಹೋಗಿ ಆ ಜೊಯ್ಡಾ ಹತ್ರ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಆದ ತಕ್ಷಣನೇ ಗೊತ್ತಾಗತ್ತೆ ಇವ್ರ ಮಕ್ಕಳು ಯಾರು ಏನು ಅಂತ ಕೇಳಿದಾಗ ಗೊತ್ತಾಗತ್ತೆ ಅಪಹರಣ ಮಾಡಿರ್ತಾರೆ. ಅವನ್ನ ಅರೆಸ್ಟ್ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಅವನ ಮೇಲೆ 1 ವರ್ಷದ ಹಿಂದೆನೆ ಇದೇ ಅಪಹರಣದ ಕೇಸು ಕೂಡ ಅವನ ಮೇಲೆ ಇದೆ. ಅಂದ್ರೆ ನಾನು ಆ ಸುಪ್ರೀಂ ಕೋರ್ಟಿನ ತನಿಖೆ ಮತ್ತು ಇಲ್ಲಿ ಆಗ್ತಾ ಇರುವಂತ ಪ್ರಕ್ರಿಯೆಗೆ ನಾನು ಟ್ಯಾಲಿ ಮಾಡ್ತಾ ಇದ್ದೀನಿ. ಇದು ಬಹಳ ದೊಡ್ಡ ಮುಸ್ಲಿಮರ ಮಕ್ಕಳ ಅಪಹರಣ ಮಾಡಿ ಮದರ್ಸಾ ಸೆಂಟರ್ ಮಾಡಿ ಅಲ್ಲಿ ಮತಾಂತರ, ಅಲ್ಲಿ ಸುನ್ನತು, ಅಲ್ಲಿ ಅವ್ರ ಹೆಸರು ಪರಿವರ್ತನೆ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇದ್ರೆ ಮದರ್ಸಾ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಇನ್ನು ಲವ್ ಜಿಹಾದ್ ಈಗಾಗಲೇ 3 ರಾಜ್ಯದಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನಿದೆ. ಹಾಗೆ ಕರ್ನಾಟಕ ಅಷ್ಟೇ ಅಲ್ಲ, ನಾನು ಕರ್ನಾಟಕಕ್ಕೆ ಒಂದು ಆಗ್ರಹ ಮಾಡೋದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟು ಇದರ ಸಂಬಂಧಪಟ್ಟಾಗ ಒಂದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಲವ್ ಜಿಹಾದ್ ಅಂದ್ರೆ ಜನಸಂಖ್ಯೆ ತಮ್ಮ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇದು ಒಂದು ಪಾರ್ಟ್. ಸೊ ಆ ಹಿನ್ನೆಲೆಯಲ್ಲಿ ಇದು ಬೆಳೀತಾ ಇರುವಂತಹ ಭಯಾನಕವಾದಂತಹ ಈ ಸ್ಥಿತಿಯಲ್ಲಿ ನನ್ನ ಕಡೆಗೆ ಒಂದು ಪುಸ್ತಕ ಇದೆ. ನಾನು ದೆಹಲಿಯಲ್ಲಿ ಹೋದಾಗ ನಾನು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಈ ಪುಸ್ತಕ 57 ರಾಷ್ಟ್ರಗಳಲ್ಲಿ 50 ರಾಷ್ಟ್ರಗಳು ಜನಸಂಖ್ಯೆ ಮೂಲಕನೇ ಆಗಿದ್ದಾವೆ ಮುಸ್ಲಿಂ ರಾಷ್ಟ್ರಗಳಾಗಿದ್ದು. ಇನ್ನು ಯುದ್ಧದ ಮೂಲಕ ಆಗಿದ್ದು ಬರೀ 7 ಮಾತ್ರ. ಇನ್ನು 40 ಜನಸಂಖ್ಯೆಯ ಮೂಲಕನೇ ಅವರು ಇದನ್ನ ಕಬಳಿಸಿದ್ದಾರೆ ಅಂತನ್ನುವಂಥದ್ದು ಇದರ ದಾಖಲೆ ಸಹಿತ, ಅಂಕಿ ಸಂಖ್ಯೆ ಸಹಿತ ಈ ಪುಸ್ತಕದಲ್ಲಿ ಇದೆ. ಸೊ ಲವ್ ಜಿಹಾದ್ ಬಹಳ ಹಗುರವಾಗಿ ತಗೋಬೇಡಿ ಹಿಂದೂ ಸಮಾಜ, ಸರ್ಕಾರ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ತಗೊಳ್ಳಿ. ಸೊ ಇದರ ಸಂಬಂಧಪಟ್ಟಾಗೆ ಕಾನೂನು, ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ರುದ್ರಾಕ್ಷಿ ಸುಂದರಿ ಮೊನಾಲಿಸಾ ಅಂತನ್ನುವಂಥ ಒಬ್ಬ ಕುಂಭಮೇಳದಲ್ಲಿ ಪ್ರಸಿದ್ಧಿ ಆದಂಥ ಹುಡುಗಿ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಲವ್ ಜಿಹಾದಲ್ಲೇ ಬಿದ್ದಿದ್ದಾರೆ. ಅವಳು ಹೇಳ್ತಾಳೆ ಲವ್ ಜಿಹಾದ್ ಅಲ್ಲ ಅಂತ. 100ಕ್ಕೆ 100 ಹೇಳ್ತೇನೆ ಲವ್ ಜಿಹಾದ್. ಇವ್ರು ಇಬ್ರು ಬೇರೆ ಸ್ಟೇಟ್ನವರು. ಇವಳು ಮಧ್ಯಪ್ರದೇಶದವಳು, ಅವನು ಯಾವುದೋ ಉತ್ತರ ಪ್ರದೇಶದವನು. ಸೊ ಇವರು ಇದರಲ್ಲಿ ಪ್ರೀತಿಯಾಗಿ ಕೇರಳಕ್ಕೆ ಬಂದು ಮದುವೆ ಆಗುವಂತ ಅವಶ್ಯಕತೆ ಏನಿತ್ತು? ಸೊ ಕೇರಳ ಪ್ರೊಟೆಕ್ಷನ್ ಕೊಡುತ್ತೆ, ಕೇರಳ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ. ಮುಂದಿನ ಪ್ರಕ್ರಿಯೆಗೆ ಎಲ್ಲಾ ರೀತಿಯಲ್ಲಿ ಅಲ್ಲಿ ನಡೆಯುತ್ತೆ. ಒಂದು ಊರಿದೆ, 10 ಎಕರೆ ಜಮೀನಿನಲ್ಲಿ ಇದೇ ಉದ್ಯೋಗ, ಮತಾಂತರ, ಲವ್ ಜಿಹಾದು, ಇದೆಲ್ಲ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೊಂದು ದೊಡ್ಡ ಸೆಂಟರ್ ಇದೆ. ಹಾಗಾಗಿ ಕೇರಳ ಸ್ಟೋರಿ ನಂಬರ್ 1, ಕೇರಳ ಸ್ಟೋರಿ ನಂಬರ್ 2, ಕೇರಳದ ಯಾಕೆ ಹೆಸರು ತಗೊಂಡೆ ಅಂದ್ರೆ ಇದಕ್ಕೆ ಕಾರಣ, ಇದೇ ಕಾರಣ. ಟ್ರೈನಿಂಗ್ ಸೆಂಟರ್ಗಳು ಇರೋದ್ರಿಂದನೇ ಇದೆಲ್ಲ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ನಾನು ಹೇಳೋದು, ಮೊನಾಲಿಸಾ ಏನಿವತ್ತು
ಅವನು ಫರ್ಮಾನ್ ಖಾನ್ ಅಂತನ್ನುವಂಥದ್ದು ಜೊತೆಗಿದೆ. 100ಕ್ಕೆ 100 ಹೇಳ್ತೀನಿ, ಲವ್ ಜಿಹಾದನೆ. ಆಕೆ ನಾನು ಮತಾಂತರ ಆಗೋದಿಲ್ಲ, ಅವನು ಹೇಳಿದಾನ ಅವಳೇನೇನೆ ಮತಾಂತರ ಆಗದೆ ಒಂದು ಹುಡುಗಿ ಮುಸ್ಲಿಂ ಆಗದೆ ಅವ್ರು ಎಕ್ಸೆಪ್ಟೇ ಮಾಡೋದಿಲ್ಲ. ಮುಸ್ಲಿಂ ಸಮಾಜ ಎಕ್ಸೆಪ್ಟ್ ಮಾಡೋದಿಲ್ಲ. ಇವಳು ಹಿಂದೂ ಇದ್ರೆ ಎಕ್ಸೆಪ್ಟ್ ಮಾಡೋದಿಲ್ಲ. ಕೇರಳ ನಂಬರ್ ಸ್ಟೋರಿ 2ದಲ್ಲಿ ತೋರಿಸಿದಾರೆ ಅದನ್ನ. ವಾಸ್ತವಿಕತೆ ಏನಿದೆ, ಅವರು ಕುರಾನ್ದಲ್ಲೂ ಕೂಡ ಅದೇ ಇದೆ. ಸೊ ಯಾರನ್ನೋ ಮದುವೆ ಆಗುವಂಥದ್ದು ಕಾಫಿರ್ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ, ನಾನು ಎಲ್ಲ ಹಿಂದೂ ಸಮಾಜಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಬೇಕು. ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ಈ ಜನಪ್ರತಿನಿಧಿಗಳು ಮುಕ್ತವಾಗಿ ಫ್ರೀಯಾಗಿ ಒಂದೊಂದು ಸ್ಪಾನ್ಸರ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.